ಎಲ್ಲಿ ಜಾರಿತು ಮನವು. ಕಮಲಮ್ಮನವರೇ ನಮಸ್ಕಾರ. ನಾನು ಸೃಷ್ಟಿ ತಂದೆ ಸಮರ್ಥ ಮಾತಾಡ್ತಿರೋದು. ಸೃಷ್ಟಿ ಹೇಗಿದ್ದಾಳೆ? ಅದು ನನ್ನ ಹೆಂಡತಿ ಭಾವನಾ ಅಲ್ಲಿಗೇನಾದ್ರೂ ಬಂದಿಲ್ವಾ? ಏನಿಲ್ಲ. ಓಕೆ ಥ್ಯಾಂಕ್ ಯು. ಹಲೋ, ಪರಿಮಳ ಅವರ ನಮಸ್ಕಾರ. ನಾನು ಭಾವನಾ ಹಸ್ಬೆಂಡ್ ಸಮರ್ಥ ಮಾತಾಡ್ತಿರೋದು. ಭಾವನಾ ಏನಾದ್ರು ಅಲ್ಲಿಗೆ ಬಂದಿಲ್ವಾ? ನಿಮ್ಮನ್ನು ಮೀಟ್ ಮಾಡಿ 2 ವಾರ ಆಯ್ತಾ? ಓಕೆ ಏನಿಲ್ಲ, ಸುಮ್ಮನೆ ಹೇಗೆ ಕೇಳಿದೆ ಅಷ್ಟೇ. ಓಕೆ ಥ್ಯಾಂಕ್ ಯು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ಡಾಲಿ, ನನ್ನನ್ನು ಕ್ಷಮಿಸ್ಬಿಡು. ಸಮಾಧಾನ ಮಾಡ್ಕೊಳ್ಳಿ, ಆಗಿದ್ದಾಗೋಯ್ತು. ನನ್ನನ್ನು ಕ್ಷಮಿಸ್ಬಿಡು. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಧೈರ್ಯವಾಗಿರಿ. ಪೊಲೀಸ್ನವ್ರು ಹೇಳ್ಬೇಕು. ಗಾಬರಿ ಮಾಡ್ಬೇಡಿ, ನಾನು ಹೋಗಿ ನೋಡ್ತೀನಿ. ನಾನು ರೂಮಲ್ಲಿ ಇರ್ತೀನಿ. ರೀ, ಯಾರೂ ಇಲ್ಲ, ಹೊರಗೆ ಬನ್ನಿ. ಇಬ್ಬರು ಸೇರಿ ಸಾಲ ತೀರ್ಸೋಣ ಅಂತ ನನ್ನ ಕರೆದು ಈಗ ಪೊಲೀಸ್ನವರು ನನ್ನನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದೆಯಾ? ಗಂಡ ಅದು ಗೌರವ ಇಲ್ಲ ನಿನ್ಗೆ? ಗಂಡ ಅದು ಪ್ರೀತಿ ಇಲ್ಲ ನಿನಗೆ? ಗಂಡ ಅನ್ನೋನು ಯೋಗ್ಯನಾಗದಿದ್ರೆ ಪ್ರೀತಿ, ಮರ್ಯಾದೆ, ಗೌರವ ಎಲ್ಲ ಇರ್ತಿತ್ತು. ನನಗ್ ನೀವು ಇಷ್ಟು ವರ್ಷ ಮೋಸ ಮಾಡಿದಾಗ್ಲೂ ಗಂಡ ಅಂತ ಕ್ಷಮಿಸ್ಬಿಟ್ಟೆ. ಆದ್ರೆ ಅಮಾಯಕರು, ಬಡಬಗ್ರು ಬೆವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡನ್ನ ನಿನ್ ಶೋಕಿಗೋಸ್ಕರ ಉಪಯೋಗಿಸ್ಕೊಂಡೆಲ್ಲ, ಅದನ್ನ ಮಾತ್ರ ಕ್ಷಮಿಸೋದಿಲ್ಲ. ನನ್ನಂತ ನತದೃಷ್ಟ ಹೆಣ್ಮಕ್ಳು ನಿನ್ನಂಥವ್ರು ಇಷ್ಟು ಮಟ್ಟಿಗೆ ಬೆಳೆಯಕ್ ಮುಂಚೆನೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ಲಿ ಅಂತ. ಏನೇನಾದ್ರು ಆಕೆ ಮೇಲೆ ಕೈ ಮಾಡಿದ್ರೆ ನಿನ್ನ ಹುಟ್ಟಿದ ದಿವಸ ಕಾಣಿಸ್ಬಿಡ್ತೀನಿ. ನಾನು ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಿದೆ. ಈಗಾಗಲೇ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ದೆ ನನ್ನ ಜೀವನ ಹಾಳು ಮಾಡ್ಕೊಂಡೆ. ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀರಾ. ನಮ್ಮ ಆಲೋಚನೆ, ಮನಸ್ಸು ಒಂದೇ ಆಗಿದೆ ಅಲ್ವಾ? ಒಂದೇ ರೀತಿ ಆಲೋಚನೆ ಮಾಡೋ 2 ಮನಸ್ಸುಗಳು ಒಂದಾದ್ರೆ ಅಲ್ಲಿ ಬಿರುಕು ಭಿನ್ನಾಭಿಪ್ರಾಯ ಇರೋದಿಲ್ಲ ಅಲ್ವಾ? ಮನಸ್ಸು ಒಂದಾದ್ಮೇಲೆ ಇನ್ನು ನನ್ನ ಮನಸ್ಸಿನ ಮಾತನ್ನ ಬಿಚ್ಚಿ ಹೇಳ್ತಾ ಇದ್ದೀನಿ. ನಾವಿಬ್ರು ಒಂದೇ ಮನಸ್ಸಿನವರು. 2 ದಿನಕ್ಕೆ ಅಂತ ಆರಿಸ್ಕೊಂಡಿರೋ ಈ ಸ್ನೇಹನ ಜೀವನ ಪರ್ಯಂತ ಮುಂದುವರಿಸೋದಕ್ಕಾಗೋದಿಲ್ವಾ? ಸರ್, ನಿಮ್ಮಿಂದ ನನ್ನ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ ಸರ್. ನೀವು ಋಣ ಹೇಗೆ ತೀರಿಸ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ಯಾಕೆ ಹೇಳ್ತೀಯಮ್ಮ? ದಾರಿನೇ ಕಾಣಿಸ್ತಿದ್ದಾಗ ನೀವ್ ನಡ್ಕೊಂಡು ದಾರಿ ತೋರಿಸಿದ್ರಿ. ನೀವು ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸಿ ನಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಿದ್ರೆ ನಾವು ಈ ರೀತಿ ಇರೋದಕ್ಕೆ ಆಗ್ತಾನೆ ಇರಲಿಲ್ಲ ಸರ್. ಮತ್ತೆ ನನ್ನ ಪ್ರೀತಿ ನನಗೆ ಸಿಗೋ ಹಾಗೆ ಮಾಡಿದ್ರಿ. ನಿಮ್ಮಿಬ್ರು ಪ್ರೀತಿನ ಒಂದು ಮಾಡಿದ್ದು ನನಗೆ ನನ್ನ ಪ್ರೀತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಶಶೆ, ಏನ್ ಮಾಡ್ತಿದ್ದೀರಿ? ಹಾಗೆಲ್ಲ ಮಾಡಬಾರ್ದು. ನಾವಿಬ್ರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಅದಕ್ಕೆ ನಿಮ್ಗೆ ಹೇಳಿಬಿಟ್ಟು ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದ್ವಿ. ಗುಡ್, ವೆರಿ ಗುಡ್. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಗುಡ್ ಲಕ್ ಮಾಯಾ. ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ಏನಿವೆ, ನೀನು ಒಂದು ಮಾತು ಹೇಳಲೇಬೇಕು. ನನ್ನ ಪರವಾಗಿ ನನ್ನ ಹೆಂಡತಿನ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಲೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿನಗೆ ನಾನು, ನನಗೆ ನೀನು ಅಷ್ಟೇ. ಎಲ್ಲಿ ಜಾರಿತು